ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಒಂದಷ್ಟು ಅಪ್ಡೇಟ್ಸ್ಗಳಿದ್ದಾವೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂತಹ ದರ್ಶನ್ ಮತ್ತು ಗ್ಯಾಂಗು, ಈ ಜೈಲಿನಲ್ಲಿ ದರ್ಶನ್ ಅಂಡ್ ಗ್ಯಾಂಗ್ ಮತ್ತೊಂದು ಟೆನ್ಷನ್ ಅನ್ನ ಎದುರಿಸಬೇಕಾಗಿ ಬಂದಿದೆ. ಚಿತ್ರದುರ್ಗದ ರೇಣುಕಾಸ್ವಾಮಿಯ ಮರ್ಡರ್ ಪ್ರಕರಣ, ಪರಪ್ಪನ ಅಗ್ರಹಾರ ಜೈಲಿನಲ್ಲಿರ್ತಕ್ಕಂತಹ ದರ್ಶನ್ ಮತ್ತು ಪಟಾಲಂ, ಜೈಲಿನಲ್ಲಿ ದರ್ಶನ್ ಗ್ಯಾಂಗ್ ಮತ್ತು ಆ ಟೀಮ್ ಏನಿದೆಯೋ ಅದು ಮತ್ತೊಂದು ಟೆನ್ಷನ್ ಎದುರಿಸಬೇಕಾದಂಥ ಪರಿಸ್ಥಿತಿ. ದರ್ಶನ್ ಅಂಡ್ ಗ್ಯಾಂಗ್ಗೆ ಬೇರೆ ಜೈಲಿಗೆ ಸ್ಥಳಾಂತರ ಮಾಡೋದಕ್ಕೆ ಜೈಲಾಧಿಕಾರಿ ನ್ಯಾಯಾಲಯಕ್ಕೆ ಮನವಿ ಮಾಡ್ಕೊಂಡಿದ್ದಾರೆ. ಈ ಸಂಬಂಧ ಜೈಲಾಧಿಕಾರಿಗಳಿಂದ ನ್ಯಾಯಾಲಯಕ್ಕೆ ಅರ್ಜಿ ಹೋಗಿದೆ. ನಟ ದರ್ಶನ್ ಬಳ್ಳಾರಿ ಜೈಲಿಗೆ ಸ್ಥಳಾಂತರ ಆಗ್ತಾರಾ ಅನ್ನೋ ಪ್ರಶ್ನೆ ಕೂಡ ಕಾಡ್ತಾ ಇರುವಂತಹದ್ದು. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈಗ ನೋಡಿ, ಶಶಿಕಲಾ ಇದೇ ಪರಪ್ಪನ ಅಗ್ರಹಾರದಲ್ಲಿ ಒಂದಷ್ಟು ದಿವಸಗಳ ಕಾಲ ಇದ್ದರು. ಅನೇಕ ಅನುಕೂಲಗಳನ್ನು ಪಡೆದುಕೊಳ್ತಾರೆ. ಈ ವಿವಿಐಪಿಗಳು ಯಾಕೆ ಪರಪ್ಪನ ಅಗ್ರಹಾರನೇ ಬೆಸ್ಟ್ ಅಂತ ಹೇಳ್ತಾರೆ ಅಂತ ಹೇಳಿದ್ರೆ, ಅಲ್ಲಿ ಸಿಗುವಂಥ ಅನುಕೂಲಗಳು, ಕೈಗೆಟುಕುವ ದೂರದಲ್ಲಿ ಬೇಕರಿ, ಕೈಗೆಟುಕುವ ದೂರದಲ್ಲಿ ತನಗೆ ಕೆಲಸ ಮಾಡಿಕೊಳ್ಳೋದಕ್ಕಿರ್ತಕ್ಕಂತಹ ವ್ಯಕ್ತಿಗಳು. ನಾನು ಪೊಲೀಸ್ ಅಧಿಕಾರಿಗಳನ್ನು ದೂಷಣೆ ಮಾಡ್ತಾ ಇಲ್ಲ, ಅಲ್ಲಿನ ಈ ಹಿಂದೆ ಇದ್ದಂತಹ ಪದ್ಧತಿಯ ಬಗ್ಗೆ ಹೇಳ್ತಾ ಇದ್ದೀನಿ. ಕೈಗೆಟುಕುವ ದೂರದಲ್ಲಿ ಎಲ್ಲರೂ ಕೂಡ ಬರ್ತಾ ಇದ್ರು. ನಿನಗೇನು ಬೇಕು, ರಾತ್ರಿ ಹೊತ್ತು ವಾಕಿಂಗ್ ಕರ್ಕೊಂಡು ಹೋಗೋದಕ್ಕೂ ಜನ ಇರ್ತಿದ್ರಂತೆ. ಅಲ್ಲಿ ಇಂತಿಂತಹ ಬ್ಯಾರಕ್ನಲ್ಲಿ ಇಂತಿಂತಹ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಯನ್ನು ನಾನು ಭೇಟಿ ಮಾಡಬೇಕು ಅಂತ ಬಯಸಿದ್ರೆ ಕೈದಿ, ವಿಚಾರಣಾಧೀನ ಕೈದಿನೇ ಆಗಿರಲಿ, ಸಜಾ ಕೈದಿನೇ ಆಗಿರಲಿ, ಆ ತಕ್ಷಣಕ್ಕೆ ಆತನನ್ನು ಕರ್ಕೊಂಡು ಹೋಗ್ತಿದ್ರಂತೆ ಬೇಕಾದವರನ್ನ ಮೀಟ್ ಮಾಡೋದಕ್ಕೆ. ಇನ್ನು 5 ನಿಮಿಷ ಮೀಟ್ ಮಾಡ್ತಿರೋ, 10 ನಿಮಿಷ ಮೀಟ್ ಮಾಡ್ತಿರೋ, ಅದಕ್ಕೆ ಅದರದೇ ಆದಂಥ ಚಾರ್ಜ್ಗಳಿತ್ತಂತೆ. ದುಡ್ಡಿದ್ದವರಿಗೆ ಸ್ವರ್ಗ ಜೈಲು ಹೀಗಂತ ಹೇಳಲಾಗ್ತಾ ಇತ್ತು. ಸೊ ಈಗ ದರ್ಶನ್ ಅಂಡ್ ಟೀಮ್ ಇದೇ ಪರಪ್ಪನ ಅಗ್ರಹಾರದಲ್ಲಿದೆ. ಈ ಹಿಂದೆ ನಿಮಗೆ ಗೊತ್ತಿರಬಹುದು, ವಿಲ್ಸನ್ ಗಾರ್ಡನ್ ನಾಗನ ಜೊತೆ ಪಕ್ಕದಲ್ಲೇ ಕೂತ್ಕೊಂಡು ಸಿಗರೆಟ್ ಸೇದಿ ಅದಾದ ನಂತರ ಆದಂತಹ ಹೈಡ್ರಾಮಗಳೆಲ್ಲವೂ ಕೂಡ ನಿಮಗೆ ಗೊತ್ತಿದೆ. ಸೊ ಈಗ ಜೈಲಾಧಿಕಾರಿಗಳಿಗೆ ಭಯ ಏನು ಅಂತ ಹೇಳಿದ್ರೆ, ಮೊನ್ನೆ ದರ್ಶನ್ ಪ್ರಕರಣದಲ್ಲಿ ಏನು ವಿಚಾರಣೆ ನಡೆದಂತಹ ಸಂದರ್ಭದ ಆ ವಿಚಾರಣೆಯ ತೀರ್ಪು ಬಂದಾಗ ಈ ಹಿಂದೆ ವಿಲ್ಸನ್ ಗಾರ್ಡನ್ ಪಕ್ಕದಲ್ಲಿ ಕೂತ್ಕೊಳ್ಳೋದಕ್ಕೆ ಸಹಕಾರ ಕೊಟ್ಟಿದ್ದಂಥ ಅಲ್ಲಿನ ಅಧೀಕ್ಷಕರನ್ನ ಸಸ್ಪೆಂಡ್ ಮಾಡಲಾಯಿತು. ಇದು ಕರ್ನಾಟಕದ ಚರಿತ್ರೆಯಲ್ಲಿ, ಕರ್ನಾಟಕದ ಇತಿಹಾಸದಲ್ಲಿ ಮಹತ್ವದ ತೀರ್ಪು ಅಂತ ಕರೆಸಿಕೊಳ್ತದ್ದು. ಸೊ ಹಾಗಾಗಿ ಈಗಿರ್ತಕ್ಕಂಥ ಸ್ವಲ್ಪ ಭಯ ಆಗುತ್ತೆ. ಯಪ್ಪ, ಈ ಬ್ಯಾರಕ್ನಲ್ಲಿ ದರ್ಶನ್ ಇದ್ದಾನೆ, ಅವನು ಏನಾದರೂ ಎಕ್ಸ್ಟ್ರಾ ಕಂಬಳಿ ಕೇಳಿದ್ರೆ ಅದನ್ನು ಕೊಡಬೇಕು, ಚಳಿ ಬೇರೆ, ಬ್ಲ್ಯಾಂಕೆಟ್ ಎಕ್ಸ್ಟ್ರಾ ಕೇಳಿದ್ರೆ ಅದು ಕೊಡಬೇಕು. ಆದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ, ಜೈಲಿನ ನಿಯಮದ ಪ್ರಕಾರ ಅಲ್ಲಿ ಪಕ್ಕದ ಬ್ಯಾರಕ್ನಲ್ಲಿ ಯಾವನು ಹೆಂಗೆ ನಡ್ಕೊಂಡು ಮಲಗಿದಾನೋ ಹಾಗೆ ನಡ್ಕೊಂಡೇ ಮಲಗಬೇಕು, ದರ್ಶನ್ ಕೊಡಂಗಿಲ್ಲ. ಸೊ ಒಂದು ವೇಳೆ ಕೊಡಬೇಕಾಗಿ ಬಂದರೆ, ನ್ಯಾಯಾಲಯ ಈಗಾಗಲೇ ಅಧೀಕ್ಷಕರನ್ನು ಸಸ್ಪೆಂಡ್ ಮಾಡಿದೆ, ಅದರಂತೆಯೇ ನನಗೂ ಕೂಡ ಆ ತರಹದ ದಂಡಾಸ್ತ್ರಗಳು ನನ್ನ ಮೇಲೆ ಪ್ರಯೋಗ ಆದರೆ ಏನು ಗತಿ, ಹಾಗಾಗಿ ಭಯಪಡ್ತಾ ಇದ್ದಾರೆ. ಈ ದರ್ಶನ್, ಈ ಗ್ಯಾಂಗ್ ಇಲ್ಲಿ ಇರೋದೇ ಸರಿಯಲ್ಲ, ಬಳ್ಳಾರಿಗೂ ಅಥವಾ ಬೇರೆ ಬೇರೆ ಜಿಲ್ಲೆಗಳಿಗೆ ಬೇರೆ ಬೇರೆ ಜಿಲ್ಲೆಯ ಕಾರಾಗೃಹಕ್ಕೆ ಹೋಗಿದ್ರೆ ಒಳ್ಳೆಯದು ಅಂಥೇಳಿ ಈಗ ನ್ಯಾಯಾಲಯದ ಮೊರೆ ಹೋಗಿದ್ದಾರೆ. ನ್ಯಾಯಾಲಯಕ್ಕೆ ಅರ್ಜಿಯನ್ನು ಕೂಡ ಸಲ್ಲಿಸಿದ್ದಾರೆ. ದಯವಿಟ್ಟು ಇವುಗಳನ್ನು ಬೇರೆ ಕಡೆ ಸ್ಥಳಾಂತರ ಮಾಡಿಕೊಡಿ ಅಂಥೇಳಿ ನ್ಯಾಯಾಲಯಕ್ಕೆ ಅರ್ಜಿಯನ್ನು ಸಲ್ಲಿಸಲಾಗಿದೆ ಎಂದು ಹೇಳಲಾಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.